ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳಲ್ಲಿ ದೇವರಿಗೆ ಮೀಸಲಾಗುವ ಮೆಚ್ಚುಗೆ ಆಗಿರೋದು ಇರುವ ಸಜೀವ ಜ್ಞಾನವನ್ನು ಅರ್ಪಿಸಿರಿ. ಇವೇ ನಿನ್ನ ವಿವೇಕಪೂರ್ವಕವಾದ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರು ಓದಿಯ ವಾಕ್ಯನ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನೀವು ನಿಮ್ಮ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಾಕು. ಹಲ್ಲೆಲೂಯಾ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಸಜೀವ ಯಜ್ಞವಾಗಿ ನಾವು ಅರ್ಪಣೆ ಮಾಡಿ ಕೊಡ್ಬೇಕಂತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮನ್ನ ದೇವರು ಎಷ್ಟು ಸ್ಪಷ್ಟವಾಗಿ ನಮ್ಗೆ ಇಂಗಿಡಿಸಿ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ನಮ್ಮ ಆತ್ಮದ ಬಲ ಹೊಂದ್ಕೊಬೇಕು ದೇವರ ಹತ್ರ. ಆತ್ಮದ ಬಲ, ದೇಹದ ಬಲ ಹೊಂದ್ಕೊಬೇಕಲ್ವಾ? ಆತ್ಮ, ಪ್ರಾಣ, ಶರೀರ ಬಗ್ಗೆ ನಾವು ಮಾತಾಡ್ತೀವಿ ಅನೇಕ ವಿಷಯ. ಹಲ್ಲೆಲೂಯಾ. ಈಗ ಆತ್ಮದ ಬಗ್ಗೆ, ಆತ್ಮ ರಕ್ಷಣೆ ಹೊಂದಬೇಕು, ಆತ್ಮ ನಷ್ಟ ಪಡಬಾರ್ದು, ಆತ್ಮ ಬಲ ಹೊಂದಬೇಕು, ಆತ್ಮ ಬಗ್ಗೆ ಮಾತಾಡ್ತೀವಿ. ಆತ್ಮ, ಪ್ರಾಣ, ಶರೀರ ಅಲ್ವಾ? ಶರೀರ ಕೂಡ ನಮ್ಮಲ್ಲಿ ದೇವರಲ್ಲಿ ಇಟ್ಟಂತ ಕಾರ್ಯಗಳೆಲ್ಲ ಹೊಂದ್ಕೊಂಡು ನಾವು ಬಲವಾಗಿ ನಾವು ಇರಬೇಕು. ಹಲ್ಲೆಲೂಯಾ. ನಮ್ಮ ಮೀಸಲಂತ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ದೇವರ ಜ್ಞಾನವನ್ನು ನಾವು ಯೋಚನೆ ಮಾಡಬೇಕು. ಮೊದಲನೇ ವಾಕ್ಯ ಅಲ್ಲಿ ಏನಂತದೆ? ಫಸ್ಟ್ ವರ್ಡ್, ಸಹೋದರರೇ, ನೆನಪಿಗೆ ತಂದು. ಸಾಕು. ದೇವರ ಕನಿಕರವನ್ನು ನಮ್ಮ ನೆನಪಿಗೆ ತಂದ್ಕೊಬೇಕು ನಾವು. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಕನಿಕರ ಇಲ್ವಾ? ಮಣ್ಣಾಗ ಮನುಷ್ಯರು ಇವತ್ತು ಕನಿಕರ ತೋರಿಸಿ ನಾಳೆ ಉಲ್ಟಾ ಹೊಡಿತಾರೆ ಅಲ್ವಾ? ಇವತ್ತು ಕನಿಕರ ತೋರಿಸಿ ನಾಳೆ ಉಲ್ಟಾ ಹೊಡಿತಾರೆ ಮಣ್ಣಾಗಂತ ಮನುಷ್ಯರು. ಆದ್ರೆ ದೇವರು ಹೇಳ್ತಿದ್ದಾರೆ ಆತನ ಮೇಲೆ, ನಮ್ಮ ಮೇಲೆ ಕನಿಕರ ತೋರಿಸ್ಬೇಕು. ಹಲ್ಲೆಲೂಯಾ. ಎಷ್ಟು ಕಾರ್ಯಗಳು ನಮ್ಗೆ ಮಾಡಿಲ್ವಾ? 2024ರಲ್ಲಿ ಮಾಡಿಲ್ವಾ? ನಾವೇನು ಮಾಡಿದ್ರಿ ದೇವರಿಗೆ ಕನಿಕರ ತೋರಿಸಿ? ಹಲ್ಲೆಲೂಯಾ. ಈ 2025ರಲ್ಲಿ ಏನಾದ್ರೂ ದೇವರಿಗಾಗಿ ನಾವು ಕಾರ್ಯ ಮಾಡಬೇಕು ಅಂತ ನಾವು ನಮ್ಮಲ್ಲಿ ಸರಿಪಡಿಸ್ಕೊಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಬಹಳ ಟಫ್ ಆಗಿ ನಿಮ್ಮ ಹತ್ರ ದೇವ್ರ ವಾಕ್ಯ ಮಾತಾಡ್ತಾರೆ, ಅದು ನನಗೆ ಅಂತ ಸ್ವೀಕರಿಸ್ಬೇಕು. ಏನೋ ನನಗೆ ಮಾತಾಡ್ತಾರಂತ ನೀವು ಸ್ವೀಕರಿಸಿದ್ರೆ ನೀವು ಇನ್ನೊಂದು ಸ್ಟೆಪ್ ಹೊಂದ್ಕೊಂತೀರ. ಇನ್ನೇನು ಎಚ್ಚರಿಕೆಯಾಗಿ ಬೆಳೆಯಕ್ಕೆ ಇದು ಮಾಡ್ತೀರಾ, ಇವ್ರು ಯಾರು ಹೇಳಕ್ಕೆ ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ಬರಬಾರ್ದು ಅಲ್ವಾ? ಯಾಕಂದ್ರೆ ದೇವರ ಕನಿಕರ ಇರೋ ದೇವರು ತಾನೆ ನಮ್ಮ ಮೇಲೆ ಎಷ್ಟೋ ಕನಿಕರ ತೋರಿಸಿದ ತಾನೆ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ಹಾಗೆ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ನೋಡಿ. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆ ಆಗುವಂತ ಸಜೀವ ಯಜ್ಞವಾಗಿ ನಮ್ಮ ದೇಹನ ಒಪ್ಪಿಸ್ಕೊಡ್ಬೇಕಂತೆ. ಹಲ್ಲೆಲೂಯಾ. ಒಪ್ಪಿಸಿ ನಾವು ಕೊಡ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆವಾಗಲೇ ದೇವರು ನಮ್ಮನ್ನ ಈ ಉನ್ನತ ಸ್ಥಾನಕ್ಕೆ ನಮ್ಮನ್ನ ಕೊಂಡು ಹೋಗ್ತಾರೆ. ನಮ್ಮ ಜೊತೆಲಿ 2024ರಲ್ಲಿ ಎಷ್ಟು ಕಾರ್ಯಗಳು ನಮ್ಗೆ ನಡೆದಿದೆಯೋ, ಎಷ್ಟು ನಮ್ಗೆ ಅನಾಹುತ ಕಾರ್ಯಗಳು ಮಾಡ್ಬೇಕು ಅಂತ ಬಂದಿದ್ದಾರೋ ಎಲ್ಲರೂ ಹಿಂತಿರುಗಿ ಓಡೋಗಿದ್ದಾರೆ. ಏನಾದ್ರೂ ಕೇಳಿ ನಮ್ಗೆ ತಂದಿದಾರ? ಯಾಕೆ ಅಂತಂದ್ರೆ ದೇವರ ಅಸ್ತ್ರ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ದೇವರ ಅಸ್ತ್ರ ನಮ್ಮ ಮೇಲೆ ಇರೋದ್ರಿಂದ ದೇವರು ನಮ್ಮನ್ನ ನೆನಪಿಗೆ ತಗೊಂಡಿದ್ದಾರೆ. ಹಲ್ಲೆಲೂಯಾ.
ಮನುಷ್ಯರು ಮರ್ತೋಗ್ತಾರೆ, ಆದ್ರೆ ದೇವರು ನಮಗೆ ನೆನಪಿ ತಗೊಂಡಿದ್ದಾರೆ. ಹಲ್ಲೆಲೂಯಾ. ದೇವರ ಆಲೋಚನೆ ಏನು ಅಂತ ನಾವು ನೋಡೋದಾದ್ರೆ ಆತನಿಗೆ ಮೆಚ್ಚುಗೆ ಆಗುವಂತ ರೀತಿ ನಾವು ಇರ್ಬೇಕು. ಅದನ್ನೇ ನಮ್ಮ ದೇವರ ಆಲೋಚನೆ ಆಗಿದೆ. ಹಲ್ಲೆಲೂಯಾ. ಯಾವ ರೀತಿ ನನ್ನ ಮಗ ಇರ್ಬೇಕು ಅಂತ ಆತನ ಯೇಸು ಸ್ವಾಮಿ ಆಸೆಗಳನ್ನ, ಯೇಸು ಸ್ವಾಮಿ ಕಾರ್ಯಗಳನ್ನ ಯಾರು ನೆರವೇರಿಸ್ತಾರೋ ಅವ್ರ ಮೇಲೆ ದೇವರು ಬಹಳ ಪ್ರೀತಿ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ನೋಡ್ಬೇಕಂದ್ರೆ ಬಹಳ ವ್ಯಕ್ತಿ ಇದ್ದಾರೆ, ಬಹಳ ಜನಗಳಿದ್ದಾರೆ. ಹಲ್ಲೆಲೂಯಾ. ಆತರ ಮಾಡಿದಂತ ಕಾರ್ಯಗಳು, ಅದ್ರಲ್ಲಿ ನಾನೊಬ್ಬ ಆಗಿರ್ಬೇಕು ಅಂತ ನೀವು ಒಪ್ಪಿಸ್ಕೊಡೋದಾದ್ರೆ ಈ 2025ರಲ್ಲಿ ದೇವರು ಅದ್ಭುತವಾಗಿ ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಏನ್ ನಮ್ಗೆ ಎಂತ ಸಮಯ ಬಂದ್ರು ಸಹ ನಮ್ಮ ಕೈ ಬಿಡದಾಗೆ ನಡೆಸಿದ್ದಾರೆ. ಕೀರ್ತನೆ 91:11 ಓದಿ ಬೇಗ. ನೀನು ಹೋಗುವಾಗೆಲ್ಲ ಕಾಯುವುದಕ್ಕೆ ಹಾ. ಆತನು ನಿನ್ನ ವಿಷಯವಾಗಿ ಹಾ. ತನ್ನ ದೂತರಿಗೆ ಹಾ. ಅಪ್ಪಣೆ ಕೊಡುವನು. ಸಾಕು. ಅಲ್ಲಿ ನೋಡಿ ದೇವ್ರ ವಾಕ್ಯ ಹೇಳ್ತಿದ್ದಾರೆ, ಆತನು ನನ್ನ ಏನು ನೀನು ಹೋಗುವುದೆಲ್ಲ ಹಾ. ನಿನ್ನನ್ನು ಕಾಯುವುದಕ್ಕೆ ಹಾ. ಆತನು ನಿನ್ನ ವಿಷಯವಾಗಿ ಹಾ. ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಕೇಳಿಸ್ಕೊಳ್ಳಿ, ಅರ್ಥ ಆಯ್ತಲ್ಲ? ನನ್ನನ್ನು ಕಾಯುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನ್ ಯಾರು, ಎಷ್ಟು ಮಾತಾಡಿದ್ರು ನನ್ನನ್ನು ಕಾಯಕ್ಕೆ ಯಾಕೆ ಆ ದೇವದೂತರಿಗೆ ಅಪ್ಪಣೆ ಕೊಡಬೇಕು? ನೀನು ಹೋಗುವ ದಾರಿಯಲ್ಲ. ಹಲ್ಲೆಲೂಯಾ. ಅಲ್ಲಿ ಏನ್ ಹೇಳ್ತಾರೆ, ನೀನು ಹೋಗುವ ದಾರಿಯಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಟ್ಟಂತೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನೋಡಿ, ದೇವರು ಅದೇ ರೀತಿಯಾಗಿ 2024 ಕಂಪ್ಲೀಟ್ ಮಾಡಿದರೆ ಈ 2025ರಲ್ಲಿ ಹೊಸ ವರ್ಷದ ದೇವರನ್ನು ತಂದಿದ್ದಾರೆ. ಹಲ್ಲೆಲೂಯಾ. ಈಗ ನಮ್ಮಲ್ಲಿ ನಾವು ಪರೀಕ್ಷೆ ಮಾಡ್ಕೋಬೇಕು, ನನ್ನನ್ನು ಕಾಯೋದಕ್ಕೆ ದೇವದೂತರು ಇದ್ದಾರೆ ಅಂದ್ಮೇಲೆ ನಾನು ಎಷ್ಟು ಮಾತಾಡಿದವನು? ಹಲ್ಲೆಲೂಯಾ. ಹೇಳಿ, ನಾವು ಎಷ್ಟು ಮಾತಾಡೋನು ಅಂತ ದೇವರಲ್ಲಿ ನಾವು ನಿರೀಕ್ಷೆಯಿಂದ ನಾವು ಕಾಯ್ಬೇಕು. ಇಲ್ಲಿ ನೋಡಿ, ನಮ್ಮ ಶರೀರವೆಲ್ಲ ದೇವರಿಗೆ ಏನ್ ಮಾಡ್ಬೇಕಂತೆ? ಆತನಿಗೆ ಒಪ್ಪಿಸಿ ನಾವು ಕೊಡ್ಬೇಕು. ಹಲ್ಲೆಲೂಯಾ. ಆತ್ಮ ಬಲ ಹೊಂದ್ರೆ ಸಾಲದು, ಪ್ರಾಣ ಬಲ ಹೊಂದ್ರೆ ಸಾಲದು, ಶರೀರನ ಬಲ ಹೊಂದಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಮೀಸಲಾದಂತ ಕಾರ್ಯಗಳು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ನಿನ್ಗೆ ಏನು ಕೇಡು ಬಗಿಬಾರ್ದು, ನಿನ್ಗೆ ಏನು ಕೇಡು ಆಗ್ಬಾರ್ದು ಅಂದ್ಬಿಟ್ಟು ಆತನು ನನ್ನ ಮೇಲೆ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಹೋಗುವ ದಾರಿಯಲ್ಲ ನನ್ನ ಮಗಳು ಸುರಕ್ಷಿತವಾಗಿರ್ಬೇಕು ಅಂತ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಆತನು ಮೀಸಲಾದಂತ ಕಾರ್ಯಗಳು ನಮ್ಗೆ ಮಾಡಕ್ಕೆ ಶಕ್ತರಾಗಿದ್ದಾರೆ. ನಾವು ಇನ್ನು ಹಾಗೆ ಕೈ ಕಟ್ಕೊಂಡೇ ಕೂತಿದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಯೋಶುವ ತಗೊಳ್ಳಿ, ಯೋಶುವ 3:7 ಅದನ್ನ ಬೇಗ, ಅದೆಲ್ಲ ಹಾಗೆ ಇಟ್ಕೊಳ್ಳಿ, ಮತ್ತೆ ಕೇಳ್ತೀನಿ. ಯೋಶುವ ತಗೊಳ್ಳಿ. ಮಾತುಗಳನ್ನು ಕೇಳಿರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮೊದಲನೇ ವಾಕ್ಯ ಏನಂತ ನೋಡಿ, ಓದಿ ಮಾ. 3:7 ಯೋಶುವ. ಆಗ ಯೆಹೋವನು ಯೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇವತ್ತಿಂದ ನಮ್ಮನ್ನ ಇಸ್ರಾಯೇಲ್ ಜನರ ಮುಂದೆ ನಮ್ಮನ್ನ ಗಣಪಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಇಸ್ರಾಯೇಲ್ ಜನರಿಗೆ ಗೊತ್ತು ನಮ್ಗೆ ಯಾರಿದ್ದಾರೆ, ನಮ್ಗೆ ಯಾರಿದ್ದಾರೆ, ಬಾಯಿ ತೆರೆದು ಹೇಳಿ, ನಮ್ಗೆ ಯಾರಿದ್ದಾರೆ? ಹಲ್ಲೆಲೂಯಾ. ಆ ಇಸ್ರಾಯೇಲ್ ಜನರಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೋಶುವ ಯಾವ ರೀತಿ ಹೇಳ್ತಾ ಇದ್ದಾನೆ, ಇಂದಿನಿಂದ ನಾನು ನಿಮ್ಮನ್ನ ಏನು ದೇವರು ಹೇಳ್ತಾ ಇದ್ದಾರೆ, ಇಂದಿನಿಂದ ನಾನು ಇಸ್ರಾಯೇಲ್ ಜನರನ್ನು ನಾನು ಗಣಪಡಿಸುತ್ತೀನಿ ಅಂತ ಹೇಳ್ತಾವ್ರೆ. ಹಲ್ಲೆಲೂಯಾ. ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಇದೆ ಆತರ ದೇವರು ನನ್ನ ಗಣಪಡಿಸ್ತದಾರೆ ಅಂತ? ಎಷ್ಟು ಜನಕ್ಕೆ ಇದೆ? ಯಾರು ದೇವರು ನನ್ನ ಗಣಪಡಿಸ್ತದಾರೆ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಇದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಗಣಪಡಿಸಿದ್ರೆ ಮಾತ್ರನೇ ಅದು ಶಾಶ್ವತವಾಗಿ ನಿಲ್ಲುತ್ತೆ. ಹಲ್ಲೆಲೂಯಾ. ಆದ್ರೆ ಮನುಷ್ಯರು ಗಣಪಡಿಸಿದ್ರೆ ಅದು ನಿಲ್ಲೋದಿಲ್ಲ. ನಿಲ್ಲುತ್ತಾ ಹೇಳಿ? ನಾನು ಕೊಚ್ಕೊಬೇಕಂತ ಹೇಳ್ತಾ ಇಲ್ಲ.
ನಾನು ಏನಕ್ಕೂ ಬಾಧೆ ಇದ್ರು ಅಲ್ಲಿ 90ಗೆ 30ಗೆ ಅಳಿತದ ನಾನು ಇವತ್ತು 2000 1000 ಜನರ ಮುಂದೆ ನಾನು ಸ್ಟೇಜ್ ಮೇಲೆ ನಿಲ್ಬೇಕಂತಂದ್ರೆ ಮನುಷ್ಯನ ಗಣಪಡಿಸಲಿಕ್ಕೆ ಸಾಧ್ಯ ಆಯ್ತಾ? ದೇವರ ಗಣಪಡಿಸಲಿಕ್ಕೆ ಮಾತ್ರ ಆ ಜಾಗ ನಿಲ್ಲೋದಕ್ಕೆ ಸಾಧ್ಯ ಆಯ್ತು. ಹಲ್ಲೆಲೂಯಾ. ಈಗ ನಮ್ಮನ್ನ ಮಾತ್ರ ಅಲ್ಲ, ದೇವರ ಕರೆ ಎಲ್ಲ ಮಕ್ಕಳು ಅದೇ ರೀತಿ ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ವಿಧೇಯರಾಗಿ ನಾವು ನಡ್ಕೊಬೇಕು. ಆದ್ರೆ ಇಷ್ಟಾರ್ಥಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಇಂದಿನಿಂದ ನಾನು ನಿನ್ನನ್ನು ಗಣಪಡಿಸಬೇಕಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಹೇಳಿದಂತ ಮಾತು ನಮಗೂ ಸಹ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಇಸ್ರಾಯೇಲ್ ಜನರಿಗೆ ಯಾರು ಇರಲಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರನೇ ಇದ್ರು. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನ್ ನಮಗೂ ಸಹ ಇವತ್ತಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ಗಣಪಡಿಸಬೇಕು ಅಂತ ಆತನ ಚಿತ್ತ ಆಗಿದೆ. ಹಲ್ಲೆಲೂಯಾ. ಕೆಳಗಡೆ ಮಾಡಿ ನಾನು ಮೋಶೆಯ ಸಂಗಡ ಹಾ ಇದ್ದ ಹಾಗೆ ಹಾ ನಿನ್ನ ಸಂಗಡಲೂ ಇರುವೆನೆಂದು. ಸಾಕು. ಹಲ್ಲೆಲೂಯಾ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನು ಇರುವೆನೆಂದು ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ಮೋಶೆಯ ಸಂಗಡ ಇದ್ದಾಗೆ ನಮ್ಮ ಸಂಗಡ ಇದ್ದಾರೆ. ದೇವರು ನಾವು ತಿಳ್ಕೊಬೇಕು, ನಾವು ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯಾ. ಮೋಶೆನ ಇಸ್ರಾಯೇಲ್ ಜನರು ಎಷ್ಟು ಅವರು ಗುಣ್ಗುಟ್ರ ಇಲ್ವಾ? ಪ್ರಾರ್ಥನೆ ಮಾಡಿ ಬರೋಂತ ತರಕ್ಕೆ ಡಿಸ್ಟ್ರಿಬ್ಯೂಟ್ ಆಗೋದ್ರು. ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಯಾಕೆ ಹೋಗಿ ಕಾಣಂದೇನೋ ಈ ಬಾಲ ವಿಗ್ರಹ ಅಂತ ಅದನ್ನ ಮಾಡ್ಕೊಂಡು ಅವರೇ ಒಂದು ಸೃಷ್ಟಿ ಮಾಡಿ ಒಂದು ವಿಗ್ರಹನ ಅದನ್ನ ಮಾಡ್ಕೊಂಡು ಎಷ್ಟೋ ಜನ ಹೊರಟೋದ್ರು ಅಲ್ವಾ? ಯಾರು ಕಾದಿದ್ರು ಅವ್ರು ಮಾತ್ರ ಮೋಶನ ಹಿಂಬಾಲಿಸಿದ್ರು. ಹಲ್ಲೆಲೂಯಾ. ಅವ್ರು ಮಾತ್ರ ನಿತ್ಯ ಜೀವ ಅವ್ರು ಹೊಂದ್ಕೊಂಡ್ರು. ಹಲ್ಲೆಲೂಯಾ. ಯಾರು ಕಾಯ್ಲಿಲ್ವೋ, ಮೋಶೆ ಮಾತ್ರ ಯಾರು ರೆಸ್ಪೆಕ್ಟ್ ಕೊಡ್ಲಿಲ್ವೋ, ಅವ್ರು ಬರೋ ತನಕ ಯಾರು ಕಾಯ್ದೆ ಹೊರಟೋದ್ರು, ಬೇರೆ ಕಾರ್ಯಗಳನ್ನ ಸೃಷ್ಟಿ ಮಾಡ್ಕೊಂಡು ಅವರು ಅವನ್ನ ಕೈ ಬಿಡಲ್ಪಟ್ರು ದೇವರು. ಹಲ್ಲೆಲೂಯಾ. ಯಾರು ಕಾದಿದ್ರು ಅವ್ರನ್ನ ಮಾತ್ರ ದೇವರ ಆಯ್ಕೆ ಮಾಡ್ಕೊಂಡ್ರು. ಹಲ್ಲೆಲೂಯಾ. ಇವತ್ತು ನಾವು ಕಾದಿದ್ರಿ, ದೇವರು ನಮ್ಮನ್ನ ಆಯ್ಕೆ ಮಾಡಕ್ಕೆ ಆತನ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವೆ ಅಂತ ದೇವರು ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಶರೀರವೆಲ್ಲ ಸಮರ್ಪಣೆ ಮಾಡಿ ದೇವರಿಗೆ ನಮಗೆ ಕೊಡಬೇಕು. ಹಲ್ಲೆಲೂಯಾ. ನಮ್ಮನ್ನು ಕಾಯೋದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಡ್ತಾರಂತೆ. ಹಲ್ಲೆಲೂಯಾ. ಈ 2025ರಲ್ಲಿ ಈ ವರ್ಷ 365 ದಿವಸಗಳ ಕಾಲ ನಮ್ಮನ್ನ ಕಾಯ್ಬೇಕು ಅಂತಂದ್ರೆ ದೇವದೂತರಿಗೆ ನಮಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ನಾವು ಸಮರ್ಪಣೆ ಮಾಡಿ ಕೊಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಜೊತೆಲಿ ಇದು ನಡೆಸ್ತಾರೆ. ಹಲ್ಲೆಲೂಯಾ. 2 ಪೂರ್ವಕ ತಗೊಳ್ಳಿ, 2 ಕೊರಿಂಥ ತಗೊಳ್ಳಿ, 2 ಯೋಹನ, ಸಾರಿ 2 ಯೋಹನ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದೋಣ. ಅದನ್ನ ನೀವು ಹುಡುಕಕ್ಕ ಎಷ್ಟು ಇರ್ತಾವ ಅಂತೀರ ನೋಡಿ. ಒಂದೇ ಒಂದು ಚಾಪ್ಟರ್ ಇದೆ, ಅದು ಬೇಗ ಹೋಗಿ. 2 ಯೋಹನ ಓದಿ. ಸಭೆಯ ಹಿರಿಯನು ದೇವರಾದುಕೊಂಡವರಾದ ಅಮ್ಮನವರಿಗೆ ಆಕೆಯ ಮಕ್ಕಳಿಗೂ ಆತನ ಮಕ್ಕಳವರಿಗೆ ಬರೆಯುವುದೇನೆಂದರೆ ನಮ್ಮಲ್ಲಿ ನೆಲೆಗೊಂಡಿರುವಂತ ಮತ್ತು ಸದಾಕಾಲವು ನಿಮ್ಮೊಂದಿಗೆ ಇರುವಂತ ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆ. ನೋಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಾಯ್ತಂದ್ರೆ ಇಲ್ಲಿ ನಮ್ಮನ್ನ ಸತ್ಯವಾಗಿ ನಮ್ಮನ್ನ ಪ್ರೀತಿಸ್ತಾರಂತೆ. ಹಲ್ಲೆಲೂಯಾ. ಕೆಳಗಡೆ ಓದಿ ಹಾಗೆ. ತಂದೆಯಾದ ದೇವರಿಂದಲೂ ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಕರುಣೆಯು ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಮ್ಮೊಂದಿಗಿರುವೆವು. ಜೋರಾಗಿ ಕೈ ತಟ್ಟಿ ಕರ್ತನ ಮಹಿಮೆಪಡಿಸಿದರೆ ಜೋರಾಗಿ, ಇನ್ನೂ ಜೋರಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಇಲ್ಲಿ ತನಕ ಓದಿದಂತ ಎಲ್ಲಾ ಕಾರ್ಯಗಳು ಕೂಡ ದೇವರು ನಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಸತ್ಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಎಲ್ಲಾ ಕಾರ್ಯಗಳು ನಮ್ಮೊಂದಿಗೆ ದೇವರು ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಅದನ್ನ ಚೂಸ್ ಮಾಡ್ಬೇಕು. ನಾವು ಯಾವ ಮಟ್ಟದಲ್ಲಿ ನಾವು ಇರ್ಬಿದ್ದೀರಿ, ನಮ್ಮನ್ನ ಯಾಕೆ ದೇವರು ನಮ್ಗೆ ಇಷ್ಟು ಕಾರ್ಯಗಳು ಕೊಟ್ಟಿದ್ದಾರೆ, ನಾವು ಯಾವ್ದನ್ನ ಹಿಂಬಾಲಿಸ್ಬೇಕು ಅಂತ ನಾವೇ ಚೂಸ್ ಮಾಡ್ಬೇಕು ಅದನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಸತ್ಯಪೂರ್ವಕವಾಗಿ ನಾನು ಇದ್ದೀನಿ ಅಂತ ನೀವು ನಂಬ್ತೀರಾ? ಹೇಳಿ, ಸ್ವಲ್ಪ ತಲೆ ಮೇಲೆ ಕೆತ್ತಿ. ನಂಬ್ತೀರಾ ಏನಮ್ಮ? ನಾನು ಪರ್ಫೆಕ್ಟ್ ಆಗಿದ್ದೆ ಅಂತ ನಂಬ್ತೀರಮ್ಮ? ಕೀರ್ತಿ ಏನಮ್ಮ? ಪಾಶಮ್ಮ ನಂಬ್ತೀರಾ? ಪರ್ಫೆಕ್ಟ್ ಆಗಿದ್ದೆ ಅಂತ ನಂಬಕ್ಕಾಗುತ್ತಾ?
ಪರ್ಫೆಕ್ಟ್ ಆಗಿ ಇರ್ಲಿಲ್ಲ. ಈಗ ಯೇಸುವಿನ ಮೇಲೆ ರಕ್ಷಣೆ ಬಂದ ಮೇಲೆ ನಾವು ಪರ್ಫೆಕ್ಟ್ ಆಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಎಂತ ಕಾರ್ಯಗಳಿದ್ರು ಕೂಡ ಸತ್ಯಪೂರ್ವಕವಾಗಿ ನಮ್ಮನ್ನ ದೇವರು ಸಂಪೂರ್ಣವಾಗಿ ನಮ್ಮನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಹಲ್ಲೆಲೂಯಾ. ಅವ್ರು ಯಾರನ್ನ ಪ್ರೀತಿಸಿದ್ರು? ಯೇಸಪ್ಪ. ನಾವ್ ಯಾರಾಗಿದ್ರಿ? ಈಗಲೂ ಅದೇ ಆಗಿದ್ದೀರಾ? ಆಗಿದ್ದೀರಾ? ಈ ಸತ್ಯಪೂರ್ವಕವಾಗಿ ನಮ್ಮನ್ನ ಸಂಪೂರ್ಣವಾಗಿ ನಮಗೆ ಕೊಟ್ಟಿದ್ದಾರಲ್ವಾ, ನಾವು ಅದರಲ್ಲಿ ಇಲ್ಲ ಅಂದ್ರೂ ಅದನ್ನ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು ಅಲ್ವಾ? ಕರೆಕ್ಟಾ? ಹಲ್ಲೆಲೂಯಾ. ದೇವರ ಕಾರ್ಯಗಳು ಒಂದು ಸಹ ಸುಳ್ಳಾಗೋದಿಲ್ಲ, ಆದ್ರೆ ಮನುಷ್ಯರ ಕಾರ್ಯಗಳು ಬಹಳ ಬೇಗನೆ ಹೊರಟೋಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಲ್ಲಿ ಇರುವಂತ ಅಮ್ಮನವರಿಗೂ ಅಮ್ಮನ ಮಕ್ಕಳವರಿಗೆ ಹೇಳ್ತಾರಂತ ಕಾರ್ಯಗಳಿದ್ದು. ಯಾರಿಲ್ಲ ಅಮ್ಮನಿದ್ದೀರಾ? ಇಬ್ಬರೇ ತಾನೇ ಅಮ್ಮನಿದ್ದೀರಾ? ನಿಮಗೆ ಹೇಳ್ತಾರಂತ ಕಾರ್ಯಗಳು ಸಭೆಯಲ್ಲಿರುವಂತ ಅಮ್ಮನವ್ರಿಗೆ ಅಮ್ಮನ ಮಕ್ಕಳವ್ರಿಗೆ ಹೇಳುವಂತ ಕಾರ್ಯಗಳು ಬಹಳ ಶ್ರೇಷ್ಠವೇನೋ ವಿಶೇಷವಾಗಿದೆ, ತಿಳ್ಕೊಬೇಕಷ್ಟೇ. ಓದಿ ಇನ್ನೊಂದು ವಾಕ್ಯನ. ಸಭೆಯ ಹಿರಿಯನು ದೇವರಾದುಕೊಂಡವರಾದ ಅಮ್ಮನವರಿಗೂ ಆಕೆ ಮಕ್ಕಳಿಗೂ ಬರೆಯುವುದೇನೆಂದರೆ, ನಿಮ್ಮಲ್ಲಿ ನೆಲೆಗೊಂಡಿರುವಂತ ಮತ್ತು ಸದಾಕಾಲವು ಸತ್ಯದ ನಿಮಿತ್ತ ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುತ್ತೇನೆ. ಸತ್ಯವಾಗಿ ಹೇಳಿ. ನಾನು ಮಾತ್ರವಲ್ಲದೆ ಸತ್ಯವನ್ನು ತಿಳಿದಿರುವವರೆಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಯಾಕೆ ಹೇಳ್ತಿದ್ದಾರೆ? ಸತ್ಯವನ್ನು ಯಾರು ತಿಳಿದಿದ್ದಾರೋ ಅವರೆಲ್ಲರೂ ನಿಮ್ಮನ್ನ ಪ್ರೀತಿಸ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಇವತ್ತು ಲೋಕದಲ್ಲಿ ಅದೇ ತರ ಇದ್ದೀವಿ ನಾವು. ನಮ್ಮನ್ನ ಪ್ರೀತಿ ಮಾಡೋ ಲೋಕ ಜನ ಇದಾರ? ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು, ಯೇಸು ಸ್ವಾಮಿನ ಯಾರು ಅರ್ಥಕೊಂಡಿರ್ತಾರೋ ಅವ್ರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸತ್ಯ ಇರುತ್ತೆ. ಸತ್ಯವನ್ನು ಯಾರು ಅರ್ಥಕೊಂಡಿರ್ತಾರೋ ಅವ್ರು ನಮ್ಮನ್ನ ಪ್ರೀತಿಸ್ತಾರೆ. ಸತ್ಯವನ್ನು ಅರ್ಥಕೊಂಡಿರೋ ನಮ್ಮನ್ನ ಪ್ರೀತಿಸ್ತಾರ, ಯಾರಾದ್ರೂ ಮಾಡೋದಿಲ್ಲ. ಹಾಗೆ ಕಂಟಿನ್ಯೂ ಮಾಡಮ್ಮ. ತಂದೆಯಾದ ದೇವರಿಂದಲೂ ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಕರುಣೆಯು ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಿಮ್ಮೊಂದಿಗಿರುವವು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ ದೇವರು ನಮಗೆ ಹೇಳ್ಕೊಡ್ತಿದ್ದಾರೆ. ಹಲ್ಲೆಲೂಯಾ. ಇದನ್ನೆಲ್ಲ ನಾವು ಕೈಕೊಂಡು ನಾವು ನಡಿಬೇಕು. ಹಲ್ಲೆಲೂಯಾ. ಆವಾಗಲೇ ದೇವರು ನಮ್ಗೆ ಒಂದು ಮಾರ್ಗವನ್ನು ನಮ್ಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರ ಪ್ರೀತಿ ಎಣಿಸಕ್ ಆಗ್ತಿರಂತ ಕಾರ್ಯಗಳಿದೆ, ಇದೆ ಪ್ರೀತಿ ಇದೆ. ಹಲ್ಲೆಲೂಯಾ. ಅವತ್ತು ಇಸ್ರಾಯೇಲ್ ಜನರನ್ನ ಯಾವ ರೀತಿ ಪ್ರೀತಿ ಮಾಡ್ತಿದ್ರು, ಇವತ್ತು ನಮ್ಮನ್ನು ಸಹ ಆತರ ಪ್ರೀತಿ ಮಾಡ್ತಿದ್ದಾರೆ. ಅವತ್ತು ಮೋಶೆ ಸಂಗಡ ಏನ್ ಮಾತನಾಡಿದ್ರು ಅದೇ ತರ ನಮ್ಮನ್ನು ಸಹ ಎದ್ದು ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾನು ಒಂದು ವಿಧವಾಗಿ ದೇವರು ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. 99 ವರ್ಷದಲ್ಲಿ ದೇವರು ಅಬ್ರಾಮನ್ಗೆ ಅವ್ರ ಮಗು ಕೊಟ್ರು ಅಲ್ವಾ? ಏನಕ್ಕೆ ಕೊಟ್ರು? ಅವ್ರ ವಂಶ ಏನು? ಬೇರೆ 99 ವರ್ಷದಲ್ಲಿ ಅಬ್ರಾಮನ್ಗೆ ಒಂದು ಇಸಾಕನ ಕೊಟ್ರು. ಏನಕ್ಕೆ ಗೊತ್ತಾ? ಆತನ ದಾಹ ನೋಡಿ. ಹಲ್ಲೆಲೂಯಾ. 99 ವರ್ಷ ನೋಡಿ, ಆತನ ಸಾಯುವಂತ ವಯಸ್ಸಲ್ಲಿ ದೇವರು ಆತನಿಗೆ ಮಗು ಕೊಟ್ರು ಅಂತಂದ್ರೆ ಆತನ ಎಷ್ಟು ಮಾತ್ರ ದೇವರು ಅಬ್ರಾಮನು ದೇವರನ್ನ ಪ್ರೀತಿ ಮಾಡ್ತಿದ್ದ. ಹಲ್ಲೆಲೂಯಾ. ನನ್ಗೆ ಆ ಅಬ್ರಾಮನ ಹೆಂಡತಿ ಸಾರಳ, ಸಾರಳು ನಾನು ಬಂಜೆ ಅಲ್ವಾ, ನಾನು ಬಂಜೆ ಆಗಿದ್ದೆ ಅಂತ ಎಲ್ಲಾರು ಆಕೆಯನ್ನ ಬಂಜೆ ಅಂತ ಕರೆದ್ರು. ಆದ್ರೆ ಅದ್ರ ಹೊಟ್ಟೆಯಲ್ಲಿ ದೇವ್ರ ಮಗು ನಮ್ಮನ್ನು ಕೊಟ್ರು. ಹಲ್ಲೆಲೂಯಾ. ಎಷ್ಟು ಸಾಧ್ಯ ಆಗದಂತ ಕಾರ್ಯನ ದೇವರು ಅಸಾಧ್ಯ ಮಾಡಿದ್ರು. ಹಲ್ಲೆಲೂಯಾ. ಅಸಾಧ್ಯ ಆಗದಂತ ಕಾರ್ಯನ ದೇವರು ಸಾಧ್ಯ ಮಾಡಿದ್ರು. ಹಲ್ಲೆಲೂಯಾ. ಹಾಗೆ ನಮ್ ಕೈಲಿ ಆಗಲ್ಲದ ಕಾರ್ಯಗಳನ್ನ ದೇವರು ಮಾಡಕ್ಕೆ ನಮ್ಮ ಮುಖಾಂತರ ದೇವರು ಶಕ್ತರಾಗಿದ್ದಾರೆ. ದೇವರ ಕೈ ತಟ್ಟೆಗಂತ ನಮ್ಮ ನಮ್ ಕೈಲಿ ಯಾವ ಕಾರ್ಯ ಆಗೋದಿಲ್ವೋ ಆ ಕಾರ್ಯ ನಮ್ಮ ಮುಖಾಂತರ ನಡೆಸೋದಕ್ಕೆ ಈ 2025ರಲ್ಲಿ ದೇವರು ನಮ್ಮ ಜೊತೆ ಇದ್ದು ನಮ್ಗೆ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಕಾರ್ಯಗಳು ನಾವು ನೋಡಿದೀವಿ. ಯಾರ ಕೈಯಲ್ಲಿ ಆಗೋದಿಲ್ವಾ ಅವ್ರ ಕೈಯಲ್ಲಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಗೆಲ್ಲರಿಗೂ ಚಿಕ್ಕಮಗಳೂರಿಗೆ ಇನ್ವೈಟ್ ಮಾಡಿದಾಗ ಸುಧನ್ ಸಿಸ್ಟರ್ ಬೇರೆ ಬರಲ್ಲ ಅಂತಂದ್ರೆ ದೇವ್ರೆ ಏನ್ ಮಾಡ್ಬೇಕು ದೇವ್ರೆ ಅಂತ ನನ್ನಲ್ಲೇ ನನ್ಗೆ ಪ್ರಶ್ನೆಗಳು. ಏನ್ ಮಾಡೋದು? ಅಲ್ಲಿ ನೋಡ್ರೆ ಎಷ್ಟು ಜನ ಬರ್ತೀರಾ ರಾಜು ಬ್ರದರ್ ಅಂತ ನನಗೆ ಫೋನ್ ಮಾಡಿದ್ರು. ನಾವೊಂದು 8 ಜನ ಬರ್ತೀರಿ ಅಂತಂದ್ರು. ಕಾರ್ಗಿನ ತಗೊಂಡು ಸ್ಥಾನಕ್ಕೆ ಹೋಗ್ಬೇಡಿ, ಅಲ್ಲಿ ಟ್ರೈನ್ ಹತ್ತಿ ಇಲ್ಲಿ ಇಳ್ಕೊಳ್ಳಿ ಅಷ್ಟೇ ಅಂದ್ರು.
ಅಲ್ಲಿ ಟ್ರೈನ್ ಎತ್ತಿ ಇಳ್ಕೊಳ್ಳಿ. ಸುಧಾ ಸಿಸ್ಟರ್ದು, ಲತಾ ಸಿಸ್ಟರ್ದು ಕಾಯುವುದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯ. ಕೈ ತಟ್ಟಲ್ಲ ಜೋರಾಗಿ. ನನಗೆ ಮಾತ್ರ ನಿಮ್ಗೆಲ್ಲರಿಗೂ ಸೇರಿದೆ. ನಾವು ಹೋಗುವ ದಾರಿಯೆಲ್ಲ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ ನಮ್ಮನ್ನ ಕಾಯೋದಕ್ಕೆ. ಅರ್ಥ ಆಯ್ತಾ? ನಮ್ಮನ್ನ ಕಾಯೋದಕ್ಕೆ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದ ದೇವರಾಗಿದ್ದಾರೆ. ಹಲ್ಲೆಲೂಯ. ಕಡೆದಾಗಿ ಮತ್ತೊಂದ್ಸರಿ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಯೋಶುವ ಮೊದಲನೇ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ ಬೇಗ. ಅದೇ ವಾಕ್ಯ ಓದಮ್ಮ. 3:7. ಸಭೆಯ ಹಿರಿಯರನ್ನು ಹಾ ದೇವರಾದುಕೊಂಡವರಾದ ಹಾ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಹಾ ಬರೆಯುವುದೇನೆಂದರೆ, ಹಾ ನಮ್ಮಲ್ಲಿ ನೆಲೆಗೊಂಡಿರುವಂತಹ ಹ್ಮ್ ಮತ್ತು ಸದಾಕಾಲವು ನಿಮ್ಮೊಂದಿಗಿರುವಂತಹ ಹ್ಮ್ ಸತ್ಯದ ನಿಮಿತ್ತ ಹ್ಮ್. ನಾನು ನಿಮ್ಮನ್ನು ಸತ್ಯವಾಗಿ ಪ್ರೀತಿಸುವೆನು. ಹಾ ನಾನು ಮಾತ್ರವಲ್ಲದೆ ಹಾ ಸತ್ಯವನ್ನು ತಿಳಿದುಕೊಂಡವರೆಲ್ಲರೂ ಹಾ ನಿಮ್ಮನ್ನು ಪ್ರೀತಿಸುತ್ತಾರೆ. ಹಾ ತಂದೆಯಾದ ದೇವರಿಂದಲೂ ಹ್ಮ್. ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ ಹ್ಮ್. ಕೃಪೆಯು ಕರುಣೆಯು ಶಾಂತಿಯು ಹ್ಮ್. ಸತ್ಯಪೂರ್ವಕವಾಗಿಯೂ ಹ್ಮ್. ಪ್ರೀತಿಪೂರ್ವಕವಾಗಿಯೂ ನಿಮ್ಮೊಂದಿಗಿರುವುದು. ಹಾ ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಾ? ಈ ವಾಕ್ಯನ ಯಾರು ಹಿಂಬಾಲಿಸಿ ನಡೀತಾರೋ ದೇವರು ಇದೆಲ್ಲವನ್ನು ನಮ್ಗೆ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯ. ಎಷ್ಟು ಜನ ಹಿಂಬಾಲಿಸಿ ರೆಡಿ ಇದ್ದೀರಾ? ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಸತ್ಯ ಪೂರ್ವಕವಾಗಿ ಎಲ್ಲಾ ಕಾರ್ಯಗಳು ನಮ್ಮಲ್ಲಿ ಇರಬೇಕು ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಾ? ಅವತ್ತು ನೋಡಿ ಒಂದು ದಿನ ಆಯ್ತು. ಆ ದಿನದಲ್ಲಿ ಯಾರು ಏನ್ ಹೇಳ್ತಾರೋ ಅದನ್ನೆಲ್ಲ ಕೇಳ್ತಿದ್ರಿ ನಾವು. ಕೇಳ್ತಿದ್ರ? ಎಸ್ ನೋನ ಯಾರು ಏನ್ ಹೇಳ್ತಿದ್ರು ಲೋಕದ ಕಾರ್ಯಗಳೆಲ್ಲರೂ ಕೇಳ್ತಾರೆ. ಇವಾಗ ನಾವು ಕೇಳ್ತೀರಾ? ಕೇಳೋದಿಲ್ಲ. ಯಾಕೆ ಅಂತಂದ್ರೆ ಯಾರೇನೇನು ಕೂಡ ನಾವು ಕೇಳೋದಿಲ್ಲ. ಅವ್ರೇನ್ ಹೇಳ್ತಾರೋ ಅದನ್ನ ನಾವು ಕೇಳ್ತೀವಿ. ಹಲ್ಲೆಲೂಯ. ಅವ್ರು ಬೇಡ ಅಂದ್ಮೇಲೆ ನಾವು ಬೇಡ ಅಂತ ನಾವು ಡಿಸೈಡ್ ಮಾಡ್ತೀವಿ ಹೊರತು ಅವ್ರು ಎಷ್ಟಕ್ಕಿದ್ರು ಸಹ, ಅವ್ರೆಷ್ಟು ಮಟ್ಟಕ್ಕಿದ್ರು ಸಹ ಅವ್ರು ಬೇಡ ಆದ್ಮೇಲೆ ನಾವು ಹೋಗೋದೇ ಇಲ್ಲ. ಹಲ್ಲೆಲೂಯ. ಅವ್ರು ಮಾಡೋದನ್ನ ನಾವು ಮಾಡೋದೇ ಇಲ್ಲ. ಹಲ್ಲೆಲೂಯ. ಇವತ್ತು ಒಬ್ಬ ನಮ್ಗೆ ದಾರಿ ನಡೆಸೋರು ಇದ್ದಾರೆ ಅನ್ಬೇಕಾ? ಅವ್ರಿಗೆ ಕೀಳ್ಪಡೆ ಮಕ್ಕಳಾಗಿ ನಾವು ಬಾಳ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅವ್ರು ಏನ್ ಹೇಳ್ತಾರೋ ಅಂತಾನೆ ಅವ್ರ ಮಾತಿಗೆ ನಾವು ಗಮನ ಕೊಟ್ಟು ನಾವು ನಡಿಬೇಕು. ಒಂದು ದಿನ ಇತ್ತು ಅವ್ರು ಏನ್ ಹೇಳೋ ನಾವು ಕೇಳ್ತಾ ಇದ್ರೆ, ಅವ್ರು ಹೆಂಗ್ ನಡೆಸಿದ್ರೆ ನಾವು ನಡೀತಿದ್ರೆ. ಇವತ್ತು ನಮ್ಮನ್ನ ಬದಲು ಮಾಡಿದ್ದಾರೆ ದೇವರು. ಹಲ್ಲೆಲೂಯ. ಇವತ್ತು ನಮ್ಮನ್ನ ಚೇಂಜ್ ಮಾಡಿದ್ದಾರೆ ದೇವರು. ಹಲ್ಲೆಲೂಯ. ನಮ್ಮಲ್ಲಿ ವ್ಯತ್ಯಾಸ ಕಾಣ್ಬೇಕು ಅಂತಾನೆ ಆತನ ಚಿತ್ತ ಆಗಿದೆ. ಏನಾಗಬೇಕು? ನಮ್ಮಲ್ಲಿ ವ್ಯತ್ಯಾಸ ಕಾಣ್ಬೇಕು, ಆತನ ಚಿತ್ತ ಆಗಿದೆ. ಎಷ್ಟು ಜನ ರೆಡಿ ಇದ್ದೀರಾ? ವ್ಯತ್ಯಾಸ ನೋಡ್ಬೇಕು 2025ರಲ್ಲಿ. ರೆಡಿ ಆಗಿರಲ್ಲ ನೇರ ಮಾಡ್ಕೊಳ್ಳ